ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪನವರು ಅವರ ಹೆಸರನ್ನ ಆಶ್ರಯ ಬಡಾವಣೆಗೆ ಇಟ್ಟಿರೋದನ್ನ ನಾವು ಸ್ವಾಗತಿಸ್ತೀವಿ. ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹೆಸರು ಇಟ್ಟೋದ್ರೆ ಸಾಲದು, ಅವರ ಚಿಂತನೆಯನ್ನ ಕೂಡ ಅಳವಡಿಸ್ಕೊಳ್ಬೇಕು ಅಂತೇಳಿ ಕೂಡ ಒತ್ತಾಯವನ್ನ ಮಾಡ್ತೇವೆ. ಅದಕ್ಕೆ ಕಾರಣ ಯಾಕೆ ಅಂತಂದ್ರೆ, ಈಗಾಗಲೇ ಗೋವಿಂದಾಪುರದಲ್ಲಿ ಆಶ್ರಯ ಮನೆಗಳನ್ನ ನಿರ್ಮಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. 60% ಕೆಲಸ ಆಗಿದೆ, 40% ಬಾಕಿ ಇದೆ. 1 ವರ್ಷ ಆಯ್ತು, ಗುತ್ತಿಗೆದಾರರು ಇಲ್ಲ. ಆಯುಕ್ತರಿಗೆ ಕೇಳಿದ್ರೆ ನೋಟಿಸ್ ಕೊಟ್ಟಿದೀವಿ ಅಂತಾರೆ. ಮತ್ತೊಂದ್ಸರಿ ಕೇಳಿದ್ರೆ ಅವರಿಗೆ ದುಡ್ಡು ಕೊಡಬೇಕು, 15-20 ಕೋಟಿ ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಆಗಿಲ್ಲ, ಅವ್ರು ಬರ್ತಾ ಇಲ್ಲ ಅಂತಾರೆ. ಇದೆಲ್ಲ ಜವಾಬ್ದಾರಿ ಯಾರು ಹೊರಬೇಕು? ಅವರು ಪೇಮೆಂಟ್ ಮಾಡಿಸ್ತಾರೋ ಅಥವಾ ಸಮಾಧಾನ ಮಾಡ್ತಾರೋ ಆ ಜವಾಬ್ದಾರಿ ಜಿಲ್ಲಾ ಮಂತ್ರಿಗಳು ತಗೋಬೇಕು. ಬಂಗಾರಪ್ಪನವರ ಕನಸು ಮನೆ ಇಲ್ಲದವರಿಗೆ, ಸೂರಿಲ್ಲದವರಿಗೆ ಸೂರು ಕೊಡಿಸ್ಬೇಕು ಅಂತೇಳಿ ಈ ಆಶ್ರಯ ಸ್ಕೀಮ್ ಅನ್ನ ತಂದಿದ್ದದ್ದು. ಅದನ್ನ ಮುತುವರ್ಜಿ ವಹಿಸಬೇಕು. 1 ವರ್ಷದಿಂದ ಆ ಕಡೆ ನೋಡ್ದಲೆ ಕೇವಲ ಹೆಸರಿಟ್ರೆ ಯಾವುದೇ ರೀತಿಯ ಉದ್ದೇಶ ಈಡೇರೋದಿಲ್ಲ ಅಂತ ಕೂಡ ಒತ್ತಾಯವನ್ನ ಮಾಡ್ತಾ, ಫಲಾನುಭವಿಗಳ ಆಯ್ಕೆಯಾಗಿದೆ. ಅವರೆಲ್ಲರೂ ಕೂಡ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಹಣ ಕಟ್ಟಿದ್ದಾರೆ. ಆದ್ರೆ ಹಣ ಕಟ್ಟಿ ಬ್ಯಾಂಕಿಗೆ ಬಡ್ಡಿನೂ ಕಟ್ಟಬೇಕು. ಇಲ್ಲಿ ಮನೇಲಿ ಬಾಡಿಗೆ ಮನೆಗಿದ್ರೆ ಮನೇಲಿ ಬಾಡಿಗೆನೂ ಕಟ್ಟಬೇಕು. ಈ ಪರಿಸ್ಥಿತಿಯಲ್ಲಿ ನಮ್ಮ ಫಲಾನುಭವಿಗಳ ಪರಿಸ್ಥಿತಿ ಇದೆ. ಇದನ್ನ ನಾವು ಒತ್ತಾಯ ಮಾಡ್ತೇವೆ. ಬಹಳ ಬೇಗ ಇದಕ್ಕೆ ಒಂದು ವಿಧಿಶ್ರೀ ಹಾಡಬೇಕು. ಫಲಾನುಭವಿಗಳಿಗೆ ಮನೆಯನ್ನ ಸುಬರ್ತಿಗೆ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೇವೆ. ಜೊತೆಗೆ ಶಿವಮೊಗ್ಗ ನಗರಕ್ಕೆ ಮುಖ್ಯವಾಗಿ ನಗರ ಪಾಲಿಕೆ ಕೆಲಸ ಮಾಡ್ತದೆ. ಇವತ್ತು ನಗರ ಪಾಲಿಕೆಯನ್ನ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ 3 ವಲಯಗಳನ್ನ ಮಾಡಿದ್ದಾರೆ. ಆದ್ರೂ ಕೂಡ ಜನರು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಡ್ಲಿಕ್ಕೆ ಓಡಾಡಿ ಹೈರಾಣ ಆಗ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆವರಣದಲ್ಲಿರುವಂತಹ 3ನೇ ವಲಯ, ಇಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ, ಇಲ್ಲಿ ಆಯುಕ್ತರಿದ್ದಾರೆ. ಅಲ್ಲೇ ಆಯುಕ್ತರ ಮೂಗಿನ ಅಡಿಯಲ್ಲೇ ಇರುವಂತಹ ಡಿವಿಷನ್ ನಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ ಆಗ್ತಾ ಇದೆ. ಅಲ್ಲಿಯ RIಗಳಿರ್ಬೋದು, ಆಫೀಸರ್ಗಳಿರ್ಬೋದು, ಜನಕ್ಕೆ ಓಡಾಡ್ಸೋದೇ ಒಂದ್ ಕೆಲಸ. ಕೊನೆಗೆ ಅವ್ರು ಯಾವ ಪರಿಸ್ಥಿತಿ ಬರ್ತಾರೆ ಅಂದ್ರೆ, ಏನಾಗ್ಬೇಕು ಹೇಳಿ ಅಂತ ಕೇಳೋ ಪರಿಸ್ಥಿತಿ. ಆ ನಂತರದಲ್ಲಿ ಒಂದ್ ರೀತಿಯಲ್ಲಿ ಡೊನೇಷನ್ ಕೊಟ್ಟು, ಪೇಮೆಂಟ್ ಶೀಟ್ ಕೊಟ್ಟು ಕೆಲಸ ಮಾಡ್ಕೊಳೋ ತರದಲ್ಲಿ ಲಕ್ಷಾಂತರ ರೂಪಾಯಿ ದಿನಗಟ್ಲೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಅಲ್ಲಿ ಯಾರೋ ಪುಣ್ಯಾತ್ಮ ಹೇಳ್ತಾ ಇದ್ರು ನಿನ್ನೆ, ಎಂತದೋ RI ಎಂತದೋ ಕೀರುತಿ ಅಂತೆ, ಲಕ್ಷ ಇಲ್ಲದೆ ಮಾತೇ ಇಲ್ಲಂತೆ. 3ನೇ ಡಿವಿಷನ್ ಅಲ್ಲಿ ಲಕ್ಷ ಕೊಟ್ರೆ ಮಾತು, ಕಂದಾಯ ಫಿಕ್ಸ್ ಅಂದ್ರೆ ತಗೊಂಡ್ಬರ್ಬೇಕು. ಇದು ಎಲ್ಲಿ ನಡೀತಾ ಇದೆ ಅಂತಂದ್ರೆ, ಎಲ್ಲೋ ದೂರದಲ್ಲಿರೋ ಆಫೀಸಲ್ಲಿ ನಡೀತಿಲ್ಲ, ಕಮಿಷನರ ಪಕ್ಕದ ಚೇಂಬರ್ಗಳೆಲ್ಲ ನಡೀತಾ ಇದೆ. ಎಲ್ಲರೂ ಈ ರೀತಿ ಇಲ್ಲಿ ಕೆಲವು ಆಫೀಸರ್ಗಳು 10-15 ದಿನ ರಜಾ ಹಾಕಿ ಹೋಗ್ತಾರೆ. ಅವ್ರು ಬರೋ ತನಕ ಆ ಫೈಲ್ಗಳು ಹಂಗೆ ಇರಬೇಕು. ಲಾಗಿನ್ ಬೇರೆಯವ್ರಿಗೆ ಕೊಡುವಂತ ವಾತಾವರಣನೇ ಇಲ್ಲ. ಅಲ್ಲಿ 2-3 ದಿನ ಇರಲ್ಲ ಅಂತಂದ್ರೆ ಬೇರೆಯವರಿಗೆ ಲಾಗಿನ್ ಕೊಟ್ಟು ಹೋಗ್ಬೇಕು ಅನ್ನೋ ಕಾನೂನಿದೆ. ಅದನ್ನ ಗಾಳಿಗೆ ತೂರಿ
ಇವ್ರು ಬರೋ ತನಕ ಇವ್ರ ವ್ಯವಹಾರ ಆಗೋ ತನಕ ಫೈಲ್ಗಳು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇರೋ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಪಾಲಿಕೆಯ ವಾತಾವರಣದಲ್ಲಿ ನಡೀತಾ ಇದೆ. ಇನ್ನು ಜೊತೆಗೆ ನೀವೆಲ್ಲರೂ ಗಮನಿಸಿರ್ತೀರಾ, ಬೀದಿ ದೀಪಗಳು, ಹೈಮಾಸ್ ಲೈಟ್ಗಳು ಸರ್ಕಾರದ ದುಡ್ಡಿನಲ್ಲಿ ಹೆಚ್ಚು ಖರ್ಚು ಮಾಡಿರುವಂತಹ ವ್ಯವಸ್ಥೆಯಲ್ಲಿ ಒಂದು ಕಂಬದಲ್ಲಿ, ಒಂದು ಲೈನಲ್ಲಿ, ಒಂದು ರಸ್ತೆಯಲ್ಲಿ ಒಂದು ಕಂಬದಲ್ಲಿ ಲೈಟ್ ಉರಿದ್ರೆ ಈ ಪಕ್ಕದ ಕಂಬದಲ್ಲಿ ಲೈಟ್ ಇರೋದಿಲ್ಲ. ಈ ಸೀರಿಯಲ್ ಸೆಟ್ ಅಲ್ಲಿ ಒಂದಾದ್ಮೇಲೆ ಒಂದು ಲೈನಿಗೆ ಇರುವಂತ ಜಾಗದಲ್ಲಿ ಮಧ್ಯ ಒಂದೊಂದು ಇಲ್ದೇ ಇರೋ ರೀತಿಯಲ್ಲಿ ಗುತ್ತಿಗೆದಾರರು ನೋಡ್ಕೊತಾ ಇದ್ದಾರೆ. ನಾನು ನಿನ್ನೆ ಕಮಿಷನರಿಗೆ ಮಾತಾಡಿದೆ, ಏನ್ ಸರ್ ಇದು, ಯಾಕೆ ಹಿಂಗೆ ಅಂತಂದ್ರೆ 3 ನೋಟಿಸ್ ಕೊಟ್ಟಿದ್ದೀನಿ ಸರ್ ಅವನಿಗೆ ಅಂತಾರೆ. ಫಲ ಏನ್ ಸಿಕ್ತು ಅಂತಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಂಬರ್ ಕಳ್ಸಿದ್ರು ನನಗೆ ಮಾತಾಡಿ. ನೋಟಿಸ್ ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂತ ಆಫೀಸರ್ಗಳನ್ನ ನಾವು ಇವತ್ತು ನಗರದಲ್ಲಿ ನೋಡ್ತಾ ಇದ್ದೀವಿ. ಗೋವಿಂದಾಪುರದ ಕಾಂಟ್ರಾಕ್ಟರ್ಗೆ ನೋಟಿಸ್ ಕೊಟ್ಟಿದ್ದೀವಿ. ಲೈಟ್ ಸರಿ ಇಲ್ಲ ಏನ್ ಸರ್ ಅಂದ್ರೆ ನೋಟಿಸ್ ಕೊಟ್ಟಿದ್ದೀವಿ. ಬಹಳ ಅವ್ಯವಸ್ಥೆಯ ವಾತಾವರಣ ನಮ್ಮ ನಗರ ಪಾಲಿಕೆ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಎಲ್ಲರೂ ಕೂಗ್ತಾ ಇರುವಂತಹ 24/7 ನೀರಿನಲ್ಲಿ ನೀರು 24 ಗಂಟೆ ನೀರು ಬರುತ್ತೆ ಅಂತ ಹೇಳಿದ್ದು ಬಿಟ್ಬಿಡೋಣ, ಅದ್ ಮರ್ತೇ ಹೋಯ್ತು. ಕೊಡುವಂತ ಅರ್ಧ ಗಂಟೆ 1 ಗಂಟೆಯಲ್ಲೂ ಕೂಡ ಅನೇಕ ಬಡಾವಣೆಗಳಲ್ಲಿ ಕೊಳೆ ನೀರು, ಗಲೀಜ್ ನೀರು ಬರ್ತಾ ಇದೆ. ಒಂಥರ ರಾನ್ ವಾಟರ್ ಅಂದ್ರೆ ತಪ್ಪಾಗ್ಲಾರ್ದು. ಅವ್ರಿಗೆ ಕೂಡ ಮಾತಾಡಿದ್ರೆ ಸರ್ ಅದು UGD ಕೆಲಸ ನಡೀತಿದೆ, ಈಗ ಸರಿ ಆಯ್ತು, ಮುಂದ್ ಸರಿ ಆಗತ್ತೆ, ಇನ್ನೇನು ಇವತ್ತೇ ಮುಗೀತು, ಲಾಸ್ಟ್ ನಾಳೆಯಿಂದ ಹಂಗ್ ಬರಲ್ಲ, ಈ ಉತ್ತರ ತಗೊಂತಾ ಇದೀವಿ. ಇದೆಲ್ಲವನ್ನ ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಹೊತ್ತಂತಹ ನಾಯಕರುಗಳು, ಜಿಲ್ಲಾ ಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ. ಜನರ ಅನುಕೂಲಕ್ಕಾಗಿ ಇರುವಂತಹ ವ್ಯವಸ್ಥೆ ಎಲ್ಲ ಬರೀ ಕೇವಲ ಹಣ ಮಾಡೋದೊಂದೇ ಉದ್ದೇಶ ಆಗಿರಬಾರ್ದು. ಕೆಲಸವನ್ನು ಮಾಡಿ ಜನರ ಹಿತವನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ಸದ್ಯದಲ್ಲೇ ಜನ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.